ರಾಜ್ಯ ಸರ್ಕಾರಕ್ಕೆ ಶಾಕ್ ಅನ್ನ ಕೊಟ್ಟಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಮೈಕ್ರೋ ಫಿನಾನ್ಸ್ ಸುಗ್ರೀವಾಜ್ಞೆಯನ್ನ ತಿರಸ್ಕರಿಸಿದ್ದಾರೆ ಗವರ್ನರ್. ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲ ತಾವರ್ ಚಂದ್. ಮೈಕ್ರೋ ಫಿನಾನ್ಸ್ ಕಂಪನಿಗಳ ವಿರುದ್ಧ ಸುಗ್ರೀವಾಜ್ಞೆ. ಸರ್ಕಾರ ಕಳಿಸಿದ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲಿಲ್ಲ ಗೆಹ್ಲೋಟ್. ಸುಗ್ರೀವಾಜ್ಞೆಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆಯೇ ಇಲ್ಲ, ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಗಮನವನ್ನ ಹರಿಸಲಾಗಿದೆ. ಸಾಲ ಕೊಟ್ಟವರಿಗೆ ಸುಗ್ರೀವಾಜ್ಞೆಯಲ್ಲಿ ರಕ್ಷಣೆ ಕಾಣಿಸ್ತಿಲ್ಲ. ಈ ಸುಗ್ರೀವಾಜ್ಞೆ ಭವಿಷ್ಯಕ್ಕೆ ಮಾರಕವಾಗಿದೆ. ಇರುವ ಕಾನೂನಿನಲ್ಲೇ ಪೊಲೀಸರು ರಕ್ಷಣೆಯನ್ನ ಕೈಗೊಂಡಿಲ್ಲ. ಸದನದಲ್ಲೇ ಈ ಬಿಲ್ ಬಗ್ಗೆ ಚರ್ಚೆಯಾಗಲಿ ಅಂದಿದ್ದಾರೆ. ಸರ್ಕಾರಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ ಸಂಸ್ಥೆಯ ಸಿಬ್ಬಂದಿಗಳ ಕಿರುಕುಳಕ್ಕೆ, ಆ ಕಿರುಕುಳವನ್ನ ತಾಳಲಾರದೆ ಆತ್ಮಹತ್ಯೆಗೆ ರಾಜ್ಯದೆಲ್ಲೆಡೆ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಸಾವಿನ ಪ್ರಕರಣಗಳು ನೋಡಬಹುದು. ಇನ್ನು ಈ ಕಿರುಕುಳವನ್ನ ತಾಳಲಾರದೆ ಒಬ್ಬ ಕಷ್ಟಕ್ಕೆ ಸಾಲ ತಗೊಂಡಿದ್ರು, ಕಾನೂನು ಬಾಹಿರವಾಗಿ ಯಾವಾಗ ಸಾಲವನ್ನ ಕೊಟ್ಟಂತವ್ರು ವಸೂಲಿ ಮಾಡಕ್ ಶುರು ಮಾಡಿದ್ರು, ಅವರ ಕಿರುಕುಳಕ್ಕೆ ಬೇಸತ್ತು ಊರು ಬಿಟ್ಟಿದ್ದಾರೆ, ಮನೆ ಬಿಟ್ಟಿದ್ದಾರೆ, ಎಲ್ಲವನ್ನ ಕಳ್ಕೊಂಡು ಜೀವವನ್ನೇ ಬಿಟ್ಟಿರುವಂತ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಯ್ತು. ಇವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ತಡವಾಗಾಯ್ತು, ಆದ್ರೂ ಕೂಡ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರ ಅಂಗಳಕ್ಕೆ ತಲುಪಿಸಿದ್ರು. ಆದ್ರೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಈಗ ಶಾಕ್ ಕೊಟ್ಟಿದ್ದಾರೆ. ಮೈಕ್ರೋ ಫಿನಾನ್ಸ್ ಕಂಪನಿಗಳ ವಿರುದ್ಧ ಇದ್ದಂತಹ ಸುಗ್ರೀವಾಜ್ಞೆ, ಸರ್ಕಾರ ಕಳಿಸಿರುವಂತಹ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತವನ್ನ ಹಾಕಲಿಲ್ಲ. ಸುಗ್ರೀವಾಜ್ಞೆಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆನೇ ಇಲ್ಲ, ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಇಲ್ಲಿ ಗಮನ ಹರಿಸಲಾಗಿದೆ. ಸಾಲ ಕೊಟ್ಟವರಿಗೆ ಸುಗ್ರೀವಾಜ್ಞೆಯಲ್ಲಿ ರಕ್ಷಣೆನೇ ಕಾಣಿಸ್ತಾ ಇಲ್ಲ. ಈ ಸುಗ್ರೀವಾಜ್ಞೆ ಭವಿಷ್ಯಕ್ಕೆ ಮಾರಕ ಆಗತ್ತೆ. ಹಾಗಾಗಿ ಇರುವ ಕಾನೂನಿನಲ್ಲೇ ಪೊಲೀಸರು ರಕ್ಷಣೆಯನ್ನ ಕೈಗೊಂಡಿಲ್ಲ. ಹಾಗಾಗಿ ಇದನ್ನ ಸದನದಲ್ಲೇ ಬಿಲ್ ಬಗ್ಗೆ ಚರ್ಚೆ ಆಗಬೇಕನ್ನೋದಾಗಿ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಶಾಕ್ ಅನ್ನ ನೀಡಿದ್ದಾರೆ. ಒಂದಾದ್ಮೇಲೊಂದು ಸಾವು ನೋವಿನ ಪ್ರಕರಣಗಳು ಜಾಸ್ತಿ ಆಗ್ತಿದ್ದಂತೆ ಸರ್ಕಾರ ಈ ಮೈಕ್ರೋ ಫಿನಾನ್ಸ್ ಕಂಪನಿಗಳಿಗೆ ಮುಗ್ದಾರ ಹಾಕಬೇಕು, ಕಾನೂನು ಬಾಹಿರವಾಗಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಸುಗ್ರೀವಾಜ್ಞೆಯನ್ನ ರೆಡಿ ಮಾಡಿ ರಾಜ್ಯಪಾಲರ ಅಂಗಳಕ್ಕೆ ತಲುಪಿಸಲಾಯಿತು. ಆದ್ರೆ ರಾಜ್ಯಪಾಲರೀಗ ಶಾಕ್ ಕೊಟ್ಟಿದ್ದಾರೆ. ರಾಜ್ಯಪಾಲರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಸುಗ್ರೀವಾಜ್ಞೆಯಲ್ಲಿ ಸಾಲ ಕೊಟ್ಟವರಿಗೆ ರಕ್ಷಣೆ ಇಲ್ಲ, ಸಾಲ ಪಡೆದವರ ರಕ್ಷಣೆಗೆ ಮಾತ್ರ ಇಲ್ಲಿ ಗಮನ ಹರಿಸಲಾಗಿದೆ. ಸಾಲ ಕೊಟ್ಟವರ ಬಗ್ಗೆಯೂ ಕೂಡ ರಕ್ಷಣೆ ಆಗಬೇಕು. ಹಾಗಾಗಿ ಭವಿಷ್ಯದಲ್ಲಿ ಇರುವಂತ ಕಾನೂನಿನಲ್ಲೇ ಪೊಲೀಸರು ರಕ್ಷಣೆಯನ್ನ ಕೈಗೊಂಡಿಲ್ಲ. ಹಾಗಾಗಿ ಸದನದಲ್ಲೇ ಈ ಬಿಲ್ ಬಗ್ಗೆ ಚರ್ಚೆ ಆಗಬೇಕನ್ನೋದಾಗಿ ಸರ್ಕಾರಕ್ಕೆ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟಿದ್ದಾರೆ.